ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಘವೇಂದ್ರ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ PDO ಹುದ್ದೆಗಳಿಗಾಗಿ ಸಾಮಾನ್ಯ ಜ್ಞಾನ ಅಂದರೆ GK ಪ್ರಶ್ನೋತ್ತರ ಸರಣಿ ವಿಡಿಯೋಗಳನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದರಲ್ಲಿ ಇದು 6ನೇ ವಿಡಿಯೋ. ಈ ವಿಡಿಯೋದಲ್ಲಿ ಟಾಪ್ 50 ಕ್ವಶನ್ಸ್ ಅಂದರೆ ಅತಿ ಹೆಚ್ಚು ಬಾರಿ ಕೇಳಿದಂತಹ ಸರ್ಕಾರಿ ಪುಸ್ತಕಗಳಿಂದ ಕೇಳುವಂತಹ ಪ್ರಶ್ನೆಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ. ಇದುವರೆಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವೇನಾದರೂ ಗ್ರಾಮ ಆಡಳಿತಾಧಿಕಾರಿ ಹಾಗೂ PDO ಹುದ್ದೆಗೆ ತಯಾರಿಯನ್ನು ನಡೆಸಿದರೆ ನಮ್ಮ ಹತ್ರ ಪೇಪರ್ 1 ಮತ್ತು ಪೇಪರ್ 2ಗೆ ನೋಟ್ಸ್ಗಳು ಸಿಗ್ತಾ ಇದ್ದಾವೆ. ಅದರಲ್ಲಿ ಪೇಪರ್ 2 ಏನೇನು ಬರುತ್ತೆ ಅಂದರೆ ಸಾಮಾನ್ಯ ಕನ್ನಡ, ಜನರಲ್ ಇಂಗ್ಲೀಷ್ ಹಾಗೆ ಕಂಪ್ಯೂಟರ್ ಜ್ಞಾನ. ಅದಕ್ಕೆ ಟೋಟಲ್ ಆಗಿ 9 PDFಸ್ಗಳನ್ನು ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಪೇಪರ್ 1 ನೋಟ್ಸ್ಗಳನ್ನು ಸಹ ಕೊಡ್ತಾ ಇದ್ದೀವಿ ಕೇವಲ 100 ರೂಪಾಯಿ ಒಳಗಡೆ. ಬೇಕಾದವರು ಇಲ್ಲಿ ವಾಟ್ಸಪ್ ನಂಬರ್ ಕಾಣ್ತಾ ಇದೆ ನೋಡಿ, ಆ ನಂಬರಿಗೆ ವಾಟ್ಸಪ್ನಲ್ಲಿ ಹಾಯ್ ಅಂತ ಕಳಿಸಿ 100 ರೂಪಾಯಿ ಪೇ ಮಾಡಿದರೆ ನಿಮಗೆ ನೋಟ್ಸ್ಗಳು ಸಿಗ್ತವೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೆಯ ಪ್ರಶ್ನೆ, ಕೇಪ್ ಆಫ್ ಗುಡ್ ಹೋಪ್ ಭೂಶಿಖರವನ್ನು ಕಂಡುಹಿಡಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಅಮೆರಿಗೋ ವೆಸ್ಪುಸಿ, ಆಲ್ಫ್ರೆಡ್ ನೋಬೆಲ್, ಬಾರ್ತಲೋಮಿ ಡಯಾಜ್, ವಿಲಿಯಂ ಹಾರ್ವೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಬಾರ್ತಲೋಮಿಯೋ ಡಯಾಜ್ ಅವರು ಕೇಪ್ ಆಫ್ ಗುಡ್ ಹೋಪನ್ನು ಭೂಶಿಖರವನ್ನು ಕಂಡುಹಿಡಿದ ವ್ಯಕ್ತಿಯಾಗಿರ್ತಾರೆ. ಇನ್ನು ಎರಡನೆಯ ಪ್ರಶ್ನೆ, ರಾಮನ್ ಬೆಳಕಿನ ತತ್ವ ಶೋಧನೆಯನ್ನು ಮಾಡಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಜಗದೀಶ್ ಚಂದ್ರ ಬೋಸ್, CV ರಾಮನ್, JC ಬೋಸ್, PV ರಾಯ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ರಾಮನ್ ಬೆಳಕಿನ ತತ್ವ ಶೋಧನೆಯನ್ನು ಮಾಡಿದವರು ಯಾರು ಅಂದರೆ ಅದು CV ರಾಮನ್. ಇನ್ನು ಮೂರನೆಯ ಪ್ರಶ್ನೆ, ಸಸ್ಯಗಳಿಗೂ ಜೀವವಿದೆ ಎಂದು ಹೇಳಿದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು CV ರಾಮನ್, S ಭಾಗವತಂ, S ರಾಮಾನುಜಂ, JC ಬೋಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, JC ಬೋಸ್ ಅವರು ಸಸ್ಯಗಳಿಗೂ ಜೀವವಿದೆ ಎಂದು ಹೇಳಿದವರಾಗಿರ್ತಾರೆ. ಇನ್ನು ನಾಲ್ಕನೆಯ ಪ್ರಶ್ನೆ, ಕಾಲೇಜ್ ಆಫ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಇದು ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಲಕ್ನೋ, ಭೋಪಾಲ್, ಅಹಮದಾಬಾದ್, ಡೆಹ್ರಾಡೂನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಅಹಮದಾಬಾದ್ನಲ್ಲಿ ಕಾಲೇಜ್ ಆಫ್ ಸ್ಯಾಟಲೈಟ್ ಕಮ್ಯುನಿಕೇಷನ್ ಟೆಕ್ನಾಲಜಿ ಕಾಲೇಜ್ ಇದೆ. ಐದನೆಯ ಪ್ರಶ್ನೆ, ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಎಲ್ಲಿದೆ ಅಂತ ಪ್ರಶ್ನೆ. ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಪುಣೆ, ಮುಂಬೈ, ಚೆನ್ನೈ, ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಪುನಾದಲ್ಲಿ ಫಿಲ್ಮ್ ಆ್ಯಂಡ್ ಟೆಲಿವಿಷನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇದೆ. ಆರನೆಯ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಇದು ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಅಹಮದಾಬಾದ್, ದೆಹಲಿ, ಕೋಲ್ಕತ್ತಾ, ಜೈಪುರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ದೆಹಲಿಯಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಕಮ್ಯುನಿಕೇಷನ್ ಇದೆ. ಇನ್ನು ಏಳನೆಯ ಪ್ರಶ್ನೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಮ್ಯಾನೇಜ್ಮೆಂಟ್ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಅಹಮದಾಬಾದ್ ಕೋಲ್ಕತ್ತಾದಲ್ಲಿ, ದೆಹಲಿ ಡೆಂಕನಾಲ್, ಕೋಜಿಕೋಡ, ಮೇಲಿನ ಎಲ್ಲ ಕಡೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮೇಲಿನ ಎಲ್ಲ ಕಡೆ. ಅಂದರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಮ್ಯಾನೇಜ್ಮೆಂಟ್ ಎಲ್ಲೆಲ್ಲಿದೆ ಅಂದರೆ ಅಹಮದಾಬಾದ್ನಲ್ಲಿದೆ, ಕೋಲ್ಕತ್ತಾದಲ್ಲಿದೆ, ದೆಹಲಿಯಲ್ಲಿದೆ ಮತ್ತು ಡೆಂಕನಾಲ್ ಮತ್ತು ಕೋಜಿಕೋಡ ಎಲ್ಲ ಸ್ಥಳಗಳಲ್ಲಿಯೂ ಸಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಾಸ್ ಮ್ಯಾನೇಜ್ಮೆಂಟ್ ಇದೆ. ಇನ್ನು 8ನೆಯ ಪ್ರಶ್ನೆ, ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕಾನ್ಪುರ, ನಾಗ್ಪುರ, ಜೈಪುರ ಹಾಗೂ ನವದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3, ಜೈಪುರದಲ್ಲಿ ಇಂಡಿಯನ್ ನ್ಯಾಷನಲ್ ಸೈನ್ಸ್ ಅಕಾಡೆಮಿ ಇದೆ. ಇನ್ನು 9ನೆಯ ಪ್ರಶ್ನೆ, ಇನ್ಸ್ಟಿಟ್ಯೂಟ್ ಆಫ್ ಹ್ಯುಮ್ಯಾನಿಟೀಸ್ ಈ ಕೆಳಕಂಡ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಏನು ಆಪ್ಷನ್ಗಳು ಲಕ್ನೋ, ಶಿಮ್ಲಾ, ಭೋಪಾಲ್, ಜೈಪುರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಶಿಮ್ಲಾದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಹ್ಯುಮ್ಯಾನಿಟೀಸ್ ಇದೆ. ಇನ್ನು 10ನೆಯ ಪ್ರಶ್ನೆ, ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ನವದೆಹಲಿ, ಕಲ್ಕತ್ತಾ, ಅಹಮದಾಬಾದ್, ಆಗ್ರಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ನವದೆಹಲಿಯಲ್ಲಿ ಇಂದಿರಾ ಗಾಂಧಿ ರಾಷ್ಟ್ರೀಯ ಮುಕ್ತ ವಿಶ್ವವಿದ್ಯಾನಿಲಯದ ಮುಖ್ಯ ಕಚೇರಿ ಇದೆ. 11ನೆಯ ಪ್ರಶ್ನೆ, ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸಸ್ಟೈಡ್ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಆಗ್ರಾ, ಮುಂಬೈ, ಬೆಂಗಳೂರು ಹಾಗೆ ಲಕ್ನೋ.
ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4 ಲಕ್ನೋದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಸೋಷಿಯಲ್ ಸಸ್ಟೈಡ್ ಇದೆ. ಇನ್ನು 12ನೆಯ ಪ್ರಶ್ನೆ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಇದು ಆಲ್ರೆಡಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೀರಾ ಅಂದರೆ ಇದರ ಆನ್ಸರ್ ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆಪ್ಷನ್ಗಳು ಮನ್ಸೂರಿ, ಲಕ್ನೋ, ಭೋಪಾಲ್ ಹಾಗೆ ಕಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮನ್ಸೂರಿಯಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ನ್ಯಾಷನಲ್ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಇದು ಇದೆ. ಅಂದರೆ IAS ಹುದ್ದೆಗೆ ಯಾರು ಸೆಲೆಕ್ಟ್ ಆಗ್ತೀರಾ ನೋಡಿ ಅಲ್ಲಿ ನಿಮಗೆ ಟ್ರೈನಿಂಗ್ ಇರುತ್ತೆ. ಅದೇ ಥರ 13ನೆಯ ಪ್ರಶ್ನೆ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಪುಣೆ, ನವದೆಹಲಿ, ನಾಗಪುರ, ಲಕ್ನೋ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ನವದೆಹಲಿಯಲ್ಲಿ ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾ ಇದೆ. ಇನ್ನು 14ನೆಯ ಪ್ರಶ್ನೆ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಹೈದರಾಬಾದು, ವಿಜಯವಾಡ, ಚೆನ್ನೈ, ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಹೈದರಾಬಾದಿನಲ್ಲಿ ರಾಷ್ಟ್ರೀಯ ಪೊಲೀಸ್ ಅಕಾಡೆಮಿ ಇದೆ. ಇನ್ನು 15ನೆಯ ಪ್ರಶ್ನೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಅಹಮದಾಬಾದ್, ಕೋಲ್ಕತ್ತಾ, ಮುಂಬೈ, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಅಹಮದಾಬಾದ್ ನಗರದಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಇದೆ. ಇನ್ನು 16ನೆಯ ಪ್ರಶ್ನೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಬೆಂಗಳೂರು, ಕೋಲ್ಕತ್ತಾ, ಮುಂಬೈ, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಬೆಂಗಳೂರಿನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇದೆ. 17ನೆಯ ಪ್ರಶ್ನೆ ಲಕ್ಷ್ಮೀಬಾಯಿ ನ್ಯಾಷನಲ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಗ್ವಾಲಿಯರ್, ಪಾಟಿಯಾಲ, ಚಂಡೀಗಢ, ಕೋಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಲಕ್ಷ್ಮೀಬಾಯಿ ನ್ಯಾಷನಲ್ ಕಾಲೇಜ್ ಆಫ್ ಫಿಸಿಕಲ್ ಎಜುಕೇಷನ್ ಇದು ಇರುವುದು ಗ್ವಾಲಿಯರ್ ಸ್ಥಳದಲ್ಲಿ. ಇನ್ನು 18ನೆಯ ಪ್ರಶ್ನೆ ದೇಶದ ಪ್ರತಿಷ್ಠಿತ ಕ್ರೀಡಾ ಸಂಸ್ಥೆಯಾದ ನೇತಾಜಿ ಸುಭಾಷ್ ಚಂದ್ರ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಇದು ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಗ್ವಾಲಿಯರ್, ಪಾಟಿಯಾಲ, ಚಂಡೀಗಢ, ಕಲ್ಕತ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಪಾಟಿಯಾಲದಲ್ಲಿ ದೇಶದ ಪ್ರತಿಷ್ಠಿತ ಕ್ರೀಡಾ ಸಂಸ್ಥೆಯಾದ ನೇತಾಜಿ ಸುಭಾಷ್ ಚಂದ್ರ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ ಇದೆ. ಇನ್ನು 19ನೆಯ ಪ್ರಶ್ನೆ ದೇಶೀಯ ಪ್ರಾದೇಶಿಕ ಭಾಷಾ ಕೇಂದ್ರ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಬೆಂಗಳೂರು, ಮೈಸೂರು, ಶಿವಮೊಗ್ಗ, ಧಾರವಾಡ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮೈಸೂರಿನಲ್ಲಿ ದೇಶೀಯ ಪ್ರಾದೇಶಿಕ ಭಾಷಾ ಕೇಂದ್ರ ಇದೆ. ಇನ್ನು 20ನೆಯ ಪ್ರಶ್ನೆ ಕೇಂದ್ರೀಯ ಸಂಸ್ಕೃತ ಸಂಸ್ಥೆ ಎಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಹೈದರಾಬಾದು, ತಿರುಪತಿ, ನವದೆಹಲಿ, ಹರಿದ್ವಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ತಿರುಪತಿಯಲ್ಲಿ ಕೇಂದ್ರೀಯ ಸಂಸ್ಕೃತ ಸಂಸ್ಥೆ ಇದೆ. ಇನ್ನು 21ನೆಯ ಪ್ರಶ್ನೆ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಯಾವ ಸ್ಥಳದಲ್ಲಿದೆ ಅಥವಾ ಎಲ್ಲಿದೆ ಅಂತ ನಿಮಗೆ ಪ್ರಶ್ನೆ. ಆಪ್ಷನ್ಗಳು ಕಲ್ಕತ್ತಾ, ಹೈದರಾಬಾದ್, ರಾಂಚಿ, ಪುಣೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ರಾಂಚಿಯಲ್ಲಿ ಹಿಂದೂಸ್ತಾನ್ ಸ್ಟೀಲ್ ಲಿಮಿಟೆಡ್ ಕಂಪನಿ ಇದೆ. 22ನೆಯ ಪ್ರಶ್ನೆ ಕಂಟೈನರ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ನವದೆಹಲಿ, ಭೋಪಾಲ, ಕೋಲ್ಕತ್ತಾ, ಮುಂಬೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಭೋಪಾಲದಲ್ಲಿ ಕಂಟೈನರ್ ಆಫ್ ಕಾರ್ಪೊರೇಷನ್ ಇಂಡಿಯಾ ಇದೆ. ಇನ್ನು 23ನೆಯ ಪ್ರಶ್ನೆ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಉದಯಪುರ, ಜೈಪುರ, ಕಾನ್ಪುರ, ನಾಗ್ಪುರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಕಾನ್ಪುರದಲ್ಲಿ ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಸ್ಥಳ ಇದೆ, ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಕಂಪನಿ ಇದೆ. ಇನ್ನು 24ನೆಯ ಪ್ರಶ್ನೆ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಅದರ ಮುಖ್ಯ ಕಚೇರಿ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕಲ್ಕತ್ತಾ, ಮುಂಬೈ, ನವದೆಹಲಿ, ಚೆನ್ನೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನವದೆಹಲಿಯಲ್ಲಿ ಸ್ಟೇಟ್ ಟ್ರೇಡಿಂಗ್ ಕಾರ್ಪೊರೇಷನ್ ಮುಖ್ಯ ಕಚೇರಿ ಇದೆ. ಇನ್ನು 25ನೆಯ ಪ್ರಶ್ನೆ ಅದು ಟೈಪಿಂಗ್ ಆಗಿಲ್ಲ. ಇನ್ನು 26ನೆಯ ಪ್ರಶ್ನೆಯನ್ನು ನೋಡೋಣ. 26ನೆಯ ಪ್ರಶ್ನೆ ವಿದೇಶಿ ಸಂಚಾರ ನಿಗಮ ಲಿಮಿಟೆಡ್ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ದೆಹಲಿ, ಕೋಲ್ಕತ್ತಾ, ನವದೆಹಲಿ, ಮುಂಬೈ.
ಇದಕ್ಕೆ ಸರಿಯಾದ ಉತ್ತರ ವಿದೇಶ ಸಂಚಾರ ನಿಗಮ ಲಿಮಿಟೆಡ್ ಇರುವುದು ಮುಂಬೈದಲ್ಲಿ. ಇನ್ನು 27ನೆಯ ಪ್ರಶ್ನೆ, ಪ್ರಾಜೆಕ್ಟ್ ಆ್ಯಂಡ್ ಡೆವಲಪ್ಮೆಂಟ್ ಇಂಡಿಯಾ ಲಿಮಿಟೆಡ್ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ನವದೆಹಲಿ, ಆಗ್ರಾ, ಚಂಡೀಗಢ, ಶ್ರೀನಗರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನವದೆಹಲಿಯಲ್ಲಿ ಪ್ರಾಜೆಕ್ಟ್ ಆ್ಯಂಡ್ ಡೆವಲಪ್ಮೆಂಟ್ ಇಂಡಿಯಾ ಲಿಮಿಟೆಡ್ ಸ್ಥಳ ಇದೆ. 28ನೆಯ ಪ್ರಶ್ನೆ, ಮೆಟಲ್ ಆ್ಯಂಡ್ ಮಿನರಲ್ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮುಖ್ಯ ಕಚೇರಿ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಕಲ್ಕತ್ತಾ, ಜೈಪುರ್, ನವದೆಹಲಿ, ಬೆಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ನವದೆಹಲಿಯಲ್ಲಿ ಮೆಟಲ್ ಆ್ಯಂಡ್ ಮಿನರಲ್ ಟ್ರೇಡಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಮುಖ್ಯ ಕಚೇರಿ ಇದೆ. ಇನ್ನು 29ನೆಯ ಪ್ರಶ್ನೆ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ ಮುಖ್ಯ ಕಚೇರಿ ಎಲ್ಲಿದೆ ಅಂತ ಪ್ರಶ್ನೆ. ಅಂದರೆ ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಮಿಷನ್ನ ಮುಖ್ಯ ಕಚೇರಿ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ನವದೆಹಲಿ, ಗುವಾಹಟಿಯ, ಮುಂಬೈ, ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನವದೆಹಲಿಯಲ್ಲಿದೆ ಮುಖ್ಯ ಕಚೇರಿ. ಇನ್ನು 30ನೆಯ ಪ್ರಶ್ನೆ, ಇಂಡಿಯನ್ ಪೆಟ್ರೋಕೆಮಿಕಲ್ಸ್ ಇದು ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ವಡೋದರ, ಗುವಾಹಟಿಯ, ಮುಂಬೈ, ಹೈದರಾಬಾದ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ವಡೋದರದಲ್ಲಿ ಇಂಡಿಯನ್ ಪೆಟ್ರೋಮೆಕ್ಸ್ ಕಂಪನಿ ಇದೆ. ಇನ್ನು 31ನೆಯ ಪ್ರಶ್ನೆ, ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ಸ್ ಕಂಪನಿ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ನವದೆಹಲಿ, ಕಲ್ಕತ್ತಾ, ಚೆನ್ನೈ, ಹಾಗೆ ಮಂಗಳೂರು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ನವದೆಹಲಿಯಲ್ಲಿ ಇಂಡಿಯನ್ ರೈಲ್ವೆ ಕನ್ಸ್ಟ್ರಕ್ಷನ್ಸ್ ಕಂಪನಿ ಇದೆ. ಇನ್ನು 32ನೆಯ ಪ್ರಶ್ನೆ, ಹಿಂದೂಸ್ತಾನ್ ಪೆಟ್ರೋಕೆಮಿಕಲ್ಸ್ ಕಾರ್ಖಾನೆ ಈ ಕೆಳಗಿನ ಯಾವ ಸ್ಥಳದಲ್ಲಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಹೈದರಾಬಾದ್, ಮುಂಬೈ ಮತ್ತು ವಿಶಾಖಪಟ್ಟಣ, ಲಕ್ನೋ, ದೆಹಲಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಮುಂಬೈ ಮತ್ತು ವಿಶಾಖಪಟ್ಟಣಂದಲ್ಲಿ ಹಿಂದೂಸ್ತಾನ್ ಪೆಟ್ರೋಕೆಮಿಕಲ್ಸ್ ಕಾರ್ಖಾನೆ ಇದೆ. ಇನ್ನು 33ನೆಯ ಪ್ರಶ್ನೆ, ಹಿಟ್ಲರ್ ಯಾವ ದೇಶದ ಸರ್ವಾಧಿಕಾರಿಯಾಗಿದ್ದನು ಅಂತ ಪ್ರಶ್ನೆ. ಆಪ್ಷನ್ಗಳು ಜಪಾನು, ಜರ್ಮನಿ, ಇಟಲಿ, ರಷ್ಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹಿಟ್ಲರನು ಜರ್ಮನಿ ದೇಶದ ಸರ್ವಾಧಿಕಾರಿಯಾಗಿದ್ದನು. ಇನ್ನು 34ನೆಯ ಪ್ರಶ್ನೆ, ಪ್ರಪಂಚದ ಮೊಟ್ಟ ಮೊದಲ ಪ್ರಣಾಳ ಶಿಶು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಸ್ಟೀಫನ್ ಸ್ಟ್ಯಾನ್ಲಿ, ಲೂಯಿಸ್ ಬ್ರೌನ್, ಲೂಯಿಸ್ ಪಾಶ್ಚರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಲೂಯಿಸ್ ಬ್ರೌನ್ ಅವರನ್ನು ಪ್ರಪಂಚದ ಮೊಟ್ಟ ಮೊದಲ ಪ್ರಣಾಳ ಶಿಶು ಅಂತ ಕರೀತಾರೆ. ಇನ್ನು 35ನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತ್ಯಂತ ಚಿಕ್ಕ ಪಕ್ಷಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಗುಬ್ಬಿ, ಹ್ಯಾಮಿಂಗ್ ಬರ್ಡ್, ಬುಲ್ಬುಲ್, ಗಿಜುಗ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಹ್ಯಾಮಿಂಗ್ ಬರ್ಡ್. ಹ್ಯಾಮಿಂಗ್ ಬರ್ಡನ್ನು ನಾವು ಪ್ರಪಂಚದಲ್ಲಿಯೇ ಅತ್ಯಂತ ಚಿಕ್ಕ ಪಕ್ಷಿ ಅಂತ ಕರಿತೀವಿ. 37ನೆಯ ಪ್ರಶ್ನೆ, ಇತ್ತೀಚೆಗೆ ದುರಂತಕ್ಕೀಡಾದ ಏರ್ ಏಷ್ಯಾ 8501 ವಿಮಾನವು ಯಾವ ದೇಶಕ್ಕೆ ಸೇರಿದ್ದು ಅಂತ ಪ್ರಶ್ನೆಯನ್ನು ಕೇಳ್ಬೋದು. ಆಪ್ಷನ್ಗಳು ಮಲೇಷಿಯಾ, ಜಪಾನು, ಜರ್ಮನಿ, ಸಿಂಗಪೂರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಮಲೇಷಿಯಾ ದೇಶದ ಯಾವುದು ವಿಮಾನ, ಅದು ಯಾವುದು ಏರ್ ಏಷ್ಯಾ 8501. 39ನೆಯ ಪ್ರಶ್ನೆ, ಭಾರತಕ್ಕೆ ಅಮೇರಿಕಾ ರಾಯಭಾರಿಯಾಗಿ 2019 ನೇಮಕವಾದವರು ಯಾರು ಅಂತ ಪ್ರಶ್ನೆ. ಆಪ್ಷನ್ಗಳು ಶ್ರಿಂಗ್ಲಾ, ರಿಚರ್ಡ್ ಸ್ಟುವರ್ಟ್, ಮ್ಯಾಕ್ ಮಿಲನ್ ಗುಪ್ತಾ, ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1 ಶ್ರಿಂಗ್ಲಾ. ಅವರು 2019 ಭಾರತಕ್ಕೆ ಅವರು ಅಮೇರಿಕಾದ ರಾಯಭಾರಿಯಾಗಿ ನೇಮಕ ಆಗ್ತಾರೆ. 40ನೆಯ ಪ್ರಶ್ನೆ, ಏಡ್ಸ್ ರೋಗವನ್ನು ಮೊದಲ ಬಾರಿಗೆ ಎಲ್ಲಿ ಪತ್ತೆ ಹಚ್ಚಲಾಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು ಇಂಗ್ಲೆಂಡು, ಅಮೇರಿಕಾ, ಆಫ್ರಿಕಾ, ಚೀನಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಅಮೇರಿಕಾ ದೇಶದಲ್ಲಿ ಏಡ್ಸ್ ರೋಗವನ್ನು ಮೊದಲ ಬಾರಿಗೆ ಪತ್ತೆ ಹಚ್ಚಿರ್ತಾರೆ. ಇನ್ನು 41ನೆಯ ಪ್ರಶ್ನೆ, 2019 ಸಾಲಿನ ವಿಶ್ವಸುಂದರಿಯಾಗಿ ಆಯ್ಕೆಯಾದವರು ಯಾರು ಅಂತ ಪ್ರಶ್ನೆ. ಇದು ಕರೆಂಟ್ ಅಫೇರೆನ್ಸ್ ಕ್ವಶನ್ಸ್ಗಳು 2019 ಯಾಕಂದರೆ ಇದು ಹಳೆ ಓಲ್ಡ್ ಕ್ವಶನ್ ಪೇಪರ್ನಿಂದ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗಾಗಿ ನೀವೇನು ಮಾಡಿ 2023 ಮತ್ತು 24 ಸಾಲಿನಲ್ಲಿ ಯಾರ್ಯಾರು ವಿಶ್ವಸುಂದರಿ ಆದರು ಅನ್ನೋದನ್ನು ನೀವು ಕಲೆಕ್ಟ್ ಮಾಡ್ಕೊಳ್ಳಿ. ಆಪ್ಷನ್ಗಳು ಎಡಿನಾ ಕೋಸ್ಲಾರ್, ಟೋನಿ ಆನ್ ಸಿಂಗ್, ಜಮೈಕಾ, ರೀಟಾ ಫರಿಯಾ, ಯಾರು ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2 ಟೋನಿ ಆನ್ ಸಿಂಗ್, ಜಮೈಕಾ ಅವರು
2019ನೇ ಸಾಲಿನ ವಿಶ್ವ ಸುಂದರಿಯಾಗಿ ಆಯ್ಕೆಯಾಗಿರ್ತಾರೆ. 42ನೆಯ ಪ್ರಶ್ನೆ, 2019ರ ಕ್ರಿಕೆಟ್ ವಿಶ್ವಕಪ್ ಯಾವ ತಂಡ ಗೆದ್ದಿದೆ ಅಂತ ಪ್ರಶ್ನೆ. ಆಪ್ಷನ್ಗಳು ಭಾರತ, ಇಂಗ್ಲೆಂಡ್, ಪಾಕಿಸ್ತಾನ, ಆಸ್ಟ್ರೇಲಿಯಾ. ವಿಶ್ವಕಪ್ ಯಾವ ತಂಡ ಗೆದ್ದಿದೆ ಅಂತ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2. 2019ರ ಕ್ರಿಕೆಟ್ ವಿಶ್ವಕಪ್ ಅನ್ನು ಗೆದ್ದಿದ್ದ ತಂಡ ಯಾವುದು ಅಂದರೆ ಅದು ಇಂಗ್ಲೆಂಡ್. ಇನ್ನು 43ನೆಯ ಪ್ರಶ್ನೆ, 2014ರ ಮಹಿಳಾ ವಿಶ್ವಕಪ್ ಕಬಡ್ಡಿ ಪಂದ್ಯದಲ್ಲಿ ಭಾರತ ತಂಡವು ಯಾವ ರಾಷ್ಟ್ರವನ್ನು ಸೋಲಿಸಿ ವಿಜಯಶಾಲಿಯಾಯಿತು ಅಂತ ಪ್ರಶ್ನೆ. ಆಪ್ಷನ್ಗಳು ಪಾಕಿಸ್ತಾನ, ಜಪಾನು, ನ್ಯೂಜಿಲ್ಯಾಂಡ್, ಮಲೇಷಿಯಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3. ಭಾರತ ತಂಡವು ನ್ಯೂಜಿಲ್ಯಾಂಡ್ ತಂಡವನ್ನು ಸೋಲಿಸಿ ಜಯವನ್ನು ಗಳಿಸಿತ್ತು. ಇನ್ನು 44ನೆಯ ಪ್ರಶ್ನೆ, ಅಮೇರಿಕಾದ ನಾಸಾವು ಮಂಗಳನ ಅಧ್ಯಯನಕ್ಕೆ ಕಳುಹಿಸಿದ ನೌಕೆಯ ಹೆಸರೇನು ಅಂತ ಪ್ರಶ್ನೆ. ಆಪ್ಷನ್ಗಳು ಮಾಮ್, ಮಾರ್ವೆನ್, ಮಾರ್ಸ್, ಮಾವೆನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಮಾವೆನ್. ಅಮೇರಿಕಾದ ನಾಸಾವು ಮಂಗಳನ ಅಧ್ಯಯನಕ್ಕೆ ಕಳುಹಿಸಿದ ನೌಕೆಯ ಹೆಸರು ಏನು ಅಂದರೆ ಮಾವೆನ್. ಇನ್ನು 45ನೆಯ ಪ್ರಶ್ನೆ, ಭಾರತದ ಚೊಚ್ಚಲ ಮಂಗಳಯಾನ ನೌಕೆ ಸೆಪ್ಟೆಂಬರ್ 24, 2014ರಂದು ಮಂಗಳನ ಕಕ್ಷೆ ತಲುಪಿತು. ಆ ನೌಕೆಯ ಹೆಸರೇನು ಅಂತ ಪ್ರಶ್ನೆ. ಆಪ್ಷನ್ಗಳು ಮಾವೆನ್, ಮಾಮ್, ಮಾರ್ಸ್, ಮಾರ್ಸ್ ಮಿಷನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2, ಮಾಮ್ ಅಂತ ಹೆಸರಿಟ್ಟಿದ್ರು. ಇನ್ನು 46ನೆಯ ಪ್ರಶ್ನೆ, ಇತ್ತೀಚೆಗೆ ಯಾವ ದೇಶದ ಸೈನಿಕ ಶಾಲೆಯ ಮೇಲೆ ಉಗ್ರರು ದಾಳಿ ಮಾಡಿ ಅನೇಕ ಮಕ್ಕಳು ಮತ್ತು ಶಿಕ್ಷಕರ ಪ್ರಾಣವನ್ನು ತೆಗೆದಿದ್ದರು ಅಂತ ಪ್ರಶ್ನೆ. ಆಪ್ಷನ್ಗಳು ಜಪಾನು, ಇರಾನು, ಇರಾಕು, ಪಾಕಿಸ್ತಾನ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ಪಾಕಿಸ್ತಾನ. ಈ ಥರ ನಿಮಗೆ ಕರೆಂಟ್ ಅಫೇರೆನ್ಸ್ ಮೇಲೆ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಜಾಸ್ತಿ ನೀವು ಓದ್ಕೋಬೇಕು ಕರೆಂಟ್ ಅಫೇರೆನ್ಸು. ಈ ಥರ ನಿಮಗೆ ಕ್ವಶನ್ಸ್ಗಳನ್ನು ಕೇಳ್ತಾರೆ. ಇನ್ನು 47ನೆಯ ಪ್ರಶ್ನೆ, ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ನದಿ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ಅಮೆಜಾನ್ ನದಿ, ಗಂಗಾ ನದಿ, ಕಾವೇರಿ ನದಿ, ನೈಲ್ ನದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 4, ನೈಲ್ ನದಿ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದವಾದ ನದಿಯಾಗಿದೆ. ಇನ್ನು 48ನೆಯ ಪ್ರಶ್ನೆ, ಪ್ರಪಂಚದ ಅತಿ ಚಿಕ್ಕ ದೇಶ ಯಾವುದು ಅಂತ ಪ್ರಶ್ನೆ. ಆಪ್ಷನ್ಗಳು ನೇಪಾಳ, ಜಪಾನು, ವ್ಯಾಟಿಕನ್ ಸಿಟಿ, ಸ್ಮಾಲ್ ಕಂಟ್ರಿ. ಈ ಥರ ನಿಮಗೆ ಈ ಥರನೂ ಕ್ವಶನ್ಸ್ಗಳು ನಿಮಗೆ ಗೊತ್ತಿರಬೇಕು. ದೊಡ್ಡ ರಾಷ್ಟ್ರ ಯಾವುದು, ಚಿಕ್ಕ ರಾಷ್ಟ್ರ ಯಾವುದು, ಜನಸಂಖ್ಯೆಯಲ್ಲಿ ದೊಡ್ಡದು ಯಾವುದು, ಮತ್ತು ವಿಸ್ತೀರ್ಣದಲ್ಲಿ ದೊಡ್ಡ ರಾಷ್ಟ್ರ ಯಾವುದು, ಈ ಥರ ನಿಮಗೆಲ್ಲ ಗೊತ್ತಿರಬೇಕು. ಪ್ರಪಂಚದಲ್ಲಿ ಅತಿ ಚಿಕ್ಕ ದೇಶ ಯಾವುದು ಅಂದರೆ ಅದು ಆಪ್ಷನ್ 3, ವ್ಯಾಟಿಕನ್ ಸಿಟಿ. ದೊಡ್ಡ ದೇಶ ಯಾವುದು ಅಂದರೆ ಅದು ರಷ್ಯಾ. 49ನೆಯ ಪ್ರಶ್ನೆ, ಮೊಟ್ಟೆ ಇಡುವ ಸಸ್ತನಿಗಳು ಯಾವುವು ಅಂತ ಪ್ರಶ್ನೆ. ಆಪ್ಷನ್ಗಳು ಎಕಿಡ್ನಾ ಮತ್ತು ಪ್ಲಾಟಿಪಸ್, ನೀಲಿ ತಿಮಿಂಗಲ, ಬಾವಲಿ, ಮನುಷ್ಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ಎಕಿಡ್ನಾ ಮತ್ತು ಪ್ಲಾಟಿಪಸ್. ಇವುಗಳು ಮೊಟ್ಟೆ ಇಡುವ ಸಸ್ತನಿಗಳಾಗಿವೆ. ಇನ್ನು ಕೊನೆಯ ಪ್ರಶ್ನೆ, 50ನೆಯ ಪ್ರಶ್ನೆ, ರೀನಾ ಕೌಶಲ್ ಧರ್ಮಶಕ್ತು ಇವರು ಈ ಕೆಳಕಂಡ ಸ್ಥಳಕ್ಕೆ ಸ್ಕೀ ಟ್ರಿಕ್ ಮಾಡಿದ ಪ್ರಥಮ ಭಾರತೀಯ ಮಹಿಳೆಯಾಗಿದ್ದಾರೆ ಅಂತ ಪ್ರಶ್ನೆ. ಆಪ್ಷನ್ಗಳು ದಕ್ಷಿಣ ಧ್ರುವ, ಮೌಂಟ್ ಎವರೆಸ್ಟ್, ಕಿಲಿಮಾಂಜಾರೋ, ವೆಸೋವಿಸ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1, ದಕ್ಷಿಣ ಧ್ರುವಕ್ಕೆ ಅವರು ಸ್ಕೀ ಟ್ರಿಕ್ ಮಾಡಿದ ಭಾರತದ ಪ್ರಪ್ರಥಮ ಮಹಿಳೆಯಾಗಿರ್ತಾರೆ. ಯಾರು? ರೀನಾ ಕೌಶಕ್. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿಯಾಗಿ ಆನ್ಸರ್ ಮಾಡಿದಿರಿ ಅಂತ ನನಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಈ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.